ಹಾಯ್ ಫ್ರೆಂಡ್ಸ್, ಇದು ನಾವು ಶನಿವಾರ ಸಂಜೆ ಹೊರಡ್ತಾ ಇದ್ದೀವಿ ಮೈಸೂರಿಗೆ ಚಾಮುಂಡಿ ಬೆಟ್ಟಕ್ಕೆ ಅಂತ. ಯಾಕಂದರೆ ಚಾಮುಂಡಮ್ಮಂದು ವರ್ಧಂತಿ ಹುಟ್ಟಿದಬ್ಬ ಐತಲ್ಲ, ಹಾಗಾಗಿ ಬೆಳಗ್ಗೆ ಪ್ಲ್ಯಾನ್ ಮಾಡಿಕೊಂಡು ಸಂಜೆಗೆ ಹೊರಟು ಸಂಜೆ ನಾವು 4 ಗಂಟೆಗೆ ಬಸ್ ಹತ್ತೋಣ ಅಂದ್ಕೊಂಡು 5:15 ಬಸ್ ಹತ್ತಿದ್ವಿ. ಮೈಸೂರಿಗೆ ಹೋಗೋ ತನಕ 8 ಗಂಟೆ ಆಯಿತು. 8 ಗಂಟೆ ಆಗಿ ನಾವು ಚಾಮುಂಡಿ ಬೆಟ್ಟಕ್ಕೆ ಬಸ್ ಸಿಕ್ಕಿ ನಾವು ಹತ್ತಿ ಹೋಗೋ ತನಕ 9 ಗಂಟೆ ಆಯಿತು. 9 ಗಂಟೆಗೆ ದರ್ಶನ ನಿಂತ್ಕೊಂಡು ತುಂಬ ರಶ್ ಇತ್ತು ಫ್ರೆಂಡ್ಸ್. ಆಗಲೂ ಕೂಡ ಹಾಗೆ ಕ್ಯೂಗಳು ನೋಡಿ ಎಷ್ಟು ರಶ್ ಇದೆ. ಆ ಟೈಮಲ್ಲೂ ಎಲ್ಲ ನಾವು ಮುಗಿಸ್ಕೊಂಡು ದರ್ಶನ ಮುಗಿಸೋ ತನಕ 11:20 ನಾವು ಅಂದ್ಕೊಂಡೇ ಇರಲಿಲ್ಲ ಹೋಗ್ತೀವಿ ಬರ್ತೀವಿ ಅಂತ. ಏನೋ ಗೊತ್ತಿಲ್ಲ, ವರ್ಷ ಹೋಗ್ತೀವಿ ಆಷಾಢದಲ್ಲಿ, ಆದರೆ ಈ ವರ್ಷ ಹೋಗ್ತೀವೋ ಹೋಗಲ್ವೋ ಅಂದ್ಕೊಂಡು ಹಾಗಾಗಿ ಅಕಸ್ಮಾತ್ ಆಗೋದು ನೋಡಿ. ತುಂಬ ಡೆಕೋರೇಷನ್ ತುಂಬ ಚೆನ್ನಾಗಿತ್ತು, ನೋಡೋಕೆ ಎರಡು ಕಣ್ಣು ಸಾಲ್ತಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್. ನಾವು ಮೈಸೂರವರಾಗಿರೋದ್ರಿಂದ ನಮಗೆ ಆಷಾಢ ಬಂದರೆ ಸಾಕು, ಯಾವಾಗ ಹೋಗ್ತೀವೋ ಅಮ್ಮನ ನೋಡೋಕ್ಕೆ ಅನ್ನೋ ತುಂಬ ಮನಸ್ಸು ಆಗ್ತಾ ಇರುತ್ತೆ. ಈ ಸರಿ ಆಗುತ್ತೋ ಆಗಲ್ವೋ, ಹೋಗೋದೋ ಬೇಡವೋ ಅಂದ್ಕೊಂಡು. ಹಾಗೂ ಕೂಡ ನೋಡಿ ಅಮ್ಮ ಹೆಂಗೆ ಕರ್ಸ್ಕೊಂಡು ನಾವು ಹೋಗಲೇಬೇಕು ಅಂದ್ಕೊಂಡು ಹೇಗೋ ಹೋದೋ ಬಂದೋ. ನಾವು ಮನೆಗೆ ಬರೋ ತನಕ ಮಿಡ್ನೈಟ್ 2:30 ಆಯಿತು ಫ್ರೆಂಡ್ಸ್. ಸಂಜೆ 4:15 ಮನೆ ಬಿಟ್ಟು ರಾತ್ರಿ 2:30 ಮನೆಗೆ ಬಂದು ತಲುಪಿದು. ಆದ್ರೆ ಕ್ಯೂವಲ್ಲಿ ಒಂದು 2 ಅವರ್ ದರ್ಶನ ಆಯಿತು ಫ್ರೆಂಡ್ಸ್. 2 ಅವರ್ ಆಯಿತು. 9:30 ನಿಂತಿದ್ದಕ್ಕೆ 9:30 ನಿಂತಿದ್ದಕ್ಕೆ 11:20 ದರ್ಶನ ಆಯಿತು. ನಾವಲ್ಲೆಲ್ಲ ಮುಗಿಸ್ಕೊಂಡು ನೋಡಿ ಜನಗಳು ಎಷ್ಟು ಜನ ಅಂದರೆ ನಮ್ಮದೇ ಲಾಸ್ಟ್ ದರ್ಶನ ಫ್ರೆಂಡ್ಸ್. ಎಷ್ಟು ಜನ, ಎಷ್ಟು ಇದು ಅಮ್ಮನ ನೋಡೋಕ್ಕೆ ಎರಡು ಕಣ್ಣು ಸಾಲದು. ಜನಗಳ ಸಾಗರ ಹರಿದು ಬರ್ತಿತ್ತು. ಬೆಳಗ್ಗೆಯಿಂದ ಎಷ್ಟು ರಶ್ ಇತ್ತೋ ಗೊತ್ತಿಲ್ಲ. ಒಟ್ಟಿಗೆ ನಾವು ಹೋದಾಗ ಸ್ವಲ್ಪ ಕಡಿಮೆ ಇತ್ತು. ಎಲ್ಲ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟಿದ್ರು. ನನಗೆ ಹೋಗ್ಬೇಕಾದ್ರೆ ಏನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇದು ನೋಡಿ ಮತ್ತೆ ನಾವು ಲಲಿತ್ ಮಹಲ್ ಹತ್ರ ನಿಲ್ಲಿಸ್ತಾರೆ ಬಸ್ ತೊಗೊಂಡೋಗಿ, ಫ್ರೀ ಬಸ್ಸು. ಆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು. ಅಮ್ಮನ ನೋಡಿ ತುಂಬ ಸಂತೋಷ ಆಯಿತು, ಖುಷಿ ಆಯಿತು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನೋಡಿ ಮೈಸೂರೆಲ್ಲ ಕಾಣಿಸ್ತಾ ಇದೆ, ಲೈಟ್ಸ್ ಎಲ್ಲ ಕಾಣಿಸ್ತಾ ಇದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಬಾಯ್.